134ನೇ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ನಿಮಿತ್ತವಾಗಿ ಕಂಚಕರವಾಡಿ ಶಾಲೆಯಲ್ಲಿ ಪೂಜೆ ಮಾಡುವ ಮುಖಾಂತರ ಶ್ರೀ ಚಿದಾನಂದ ಗಂಗಾರಾಮ್ ಕಾಂಬ್ಳಿ ಶಾಲಾ ಮುಖ್ಯೋಪಾಧ್ಯಾಯರು ಬೆಂಗಳೂರು ಅವರು ಬಾಬಾ ಸಾಹೇಬರ ಬಗ್ಗೆ ಜೀವನ ಚರಿತ್ರೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಶಿವಾನಂದ ಕಾಂಬ್ಳೆ, ಕಂಚಕರವಾಡಿ ಶಾಲಾ ಮುಖ್ಯೋಪಾಧ್ಯಾಯರು ಎನ್.ಎಲ್. ಕೊರಬು ಮತ್ತು ಶಿಕ್ಷಕರು, ರಾಯಬಾಗ್ ಎಸ್.ಟಿ. ಮುರಾರ್ಜಿ ಅಧ್ಯಕ್ಷರು, ಕಲ್ಲಪ್ಪ ಸಣದಿ, ಆರೋಗ್ಯ ಸಮಿತಿ ಸದಸ್ಯರು ರಾಯಬಾಗ್, ಸುರೇಶ್ ತೋಳಿ, ಮಿಲಿಂದ್ ಚಿಂಚಲಿಕರ್, ಗ್ರಾಮ ಪಂಚಾಯಿತಿ ಸದಸ್ಯರು ಮಲಗೌಡ ಪಾಟೀಲ್, ಸಮಾಜ ಸೇವಕರು ಮುತ್ತಪ್ಪ ಕಾಂಬ್ಳೆ, ಪರಶುರಾಮ್ ಕಾಂಬ್ಳೆ, ಬಸವರಾಜ್ ಕಾಂಬ್ಳೆ, ವಿಕಾಸ್ ಕಾಂಬ್ಳೆ, ರಾಘವೇಂದ್ರ ಕಾಳೆ, ಚೇತನ್ ಕಾಂಬ್ಳೆ, ವಿನೋದ್ ಕಾಂಬ್ಳೆ, ಸಪ್ನಾ ಕಾಂಬ್ಳೆ, ಸಂದೇಶ್ ಕಾಂಬ್ಳೆ, ಶಿವರಾಜ್ ಕಾಂಬ್ಳೆ, ಅನಿಲ್ ದಾವಣಿ, ನಿರಂಜನ್ ಜಂಗ್, ಶುಭಂ ಕಾಂಬ್ಳೆ, ಸಚಿನ್ ಕಾಳೆ ಇನ್ನೂ ಹಲವಾರು ಉಪಸ್ಥಿತರಿದ್ದರು. ಏನಿದೆ ಸಂವಿಧಾನ, ಆ ಸಂವಿಧಾನವನ್ನು ಜಾರಿಗೆ ತರಬೇಕಾದ್ರೆ 1950 ಜನವರಿ 26ನೇ ತಾರೀಕಿನ ಸಂವಿಧಾನವನ್ನು ಜಾರಿಗೆ ಸಂವಿಧಾನ. ಆ ಸಂವಿಧಾನದಲ್ಲಿ ಏನಿದೆ ಸಂವಿಧಾನದಲ್ಲಿ ಅದು ನೋಡ್ಕೋಬೇಕಲ್ಲ. ಅದನ್ನ ನೋಡೇ ಬಂದ್ಬಿಟ್ಟು ರೈಟ್ ಟು ಈಕ್ವಾಲಿಟಿ ಸಂವಿಧಾನ 17ನೇ ಪರ್ಚೇಸ್ ಹೇಳುತ್ತೆ. ಏನು ಹೇಳುತ್ತಂದ್ರೆ ಆರ್ಟಿಕಲ್ 17 ಕಾಲಮ್ ನಂಬರ್ 1 says that India no discrimination should not be allowed. ಭಾರತ ದೇಶದಲ್ಲಿ ವಾಸ ಮಾಡತಕ್ಕಂಥ ಭೇದ ಭಾವ ಮಾಡಿಲ್ಲ ಅವರು. ಭಾರತ ದೇಶದಲ್ಲಿ ವಾಸ ಮಾಡತಕ್ಕಂಥ ಎಲ್ಲ ಪ್ರಜೆಗಳು ಕಾಯ್ದೆ ಎದುರು ಸಮಾನರು ಅಂತ ಬರೆದ್ರು. ಅವ್ರಿಗೆ ಎಷ್ಟೋ ನೋವಾಗಿತ್ತು. ಆ ನೋವನ್ನ ತಿಳ್ಕೊಂಡು ಭೇದ ಭಾವ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಕೊಟ್ಟಿತ್ತಲ್ಲ ಪವರ್ ಏನು ಬೇಕಾದ್ರೆ ತಿಳ್ಬೋದಾಗಿತ್ತಲ್ಲ. ಕಾಯ್ದೆ ಎದುರು ಎಲ್ಲರೂ ಸಮಾನ ಅಂತ ಬರೆದ್ರು. ಏನಪ್ಪ ಅಂದ್ರೆ ಆ ಸಂವಿಧಾನ ಬರೀಬೇಕಾದ್ರೆ ಎಷ್ಟು ಖರ್ಚು ಮಾಡಿದ್ದಾರೆ ಏನಾದ್ರು ಗೊತ್ತಿದೆ ಯಾರಿಗಾದ್ರು? ಸಂವಿಧಾನ ಬರೀಬೇಕಾದ್ರೆ 64 ಲಕ್ಷ ಖರ್ಚು ಮಾಡ್ತಾರೆ. ಎಷ್ಟು ಲಕ್ಷ? 64 ಲಕ್ಷ. ಆವಾಗ ಈಗ 1 ಕೋಟಿ. ಆಮೇಲೆ ಆ ಸಂವಿಧಾನದಲ್ಲಿ ಎಷ್ಟು ಪದಗಳು ಗೊತ್ತಾ? 1,17,369 ಪದಗಳಲ್ಲಿ ಅಲ್ಲಿ ವರ್ಣನೆ ಮಾಡ್ತಾರೆ. ಒಬ್ಬ ವಿಜ್ಞಾನಿ, ಒಬ್ಬ ತತ್ವಜ್ಞಾನಿ ವರ್ಣನೆ ಮಾಡ್ತಾರೆ, ಇಂಡಿಯಾ ಈಸ್ ಎ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್. ನಮ್ಮ ಭಾರತ ದೇಶದ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಸಂವಿಧಾನ. ಅಮೆರಿಕ ಸಂವಿಧಾನ ಚಿಕ್ಕದು, ಬರೀ 11 ಆರ್ಟಿಕಲ್ಸ್. ಆದರೆ ನಮ್ಮ ಭಾರತ ಸಂವಿಧಾನವನ್ನು ಇವತ್ತು ನಾವೆಲ್ಲ ಏನು ಮಾಡ್ತಾ ಇದ್ದೀವಿ? ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಅದು ಹೇಳಿಕೊಟ್ಟಿದ್ದೀನಿ ನಾವು ಮಾಡ್ತಾ ಇದ್ದೀವಿ. ಅದು ಲಾ ಆ್ಯಂಡ್ ಆರ್ಡರ್, ಪೊಲೀಸ್ ಡಿಪಾರ್ಟ್ಮೆಂಟ್, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ